ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ಆತ್ಮಿಕ ಒಂದು ಸಂದೇಶವನ್ನು ನಾವು ಧ್ಯಾನಿಸೋಣ. ದೈವಿಕ ಸಂತೋಷ. ದೇವರು ಮನುಷ್ಯನನ್ನು ಉಂಟು ಮಾಡಿದ್ದರ ಎರಡು ಮುಖ್ಯವಾದ ಉದ್ದೇಶ. ಒಂದು, ಸಂತೋಷ ಪಡುವುದು. ಎರಡು, ಒಳ್ಳೆಯದನ್ನು ಮಾಡುವಂಥದ್ದು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರ ಮುಖ್ಯ ಉದ್ದೇಶ ಒಂದು, ಮನುಷ್ಯನು ಸಂತೋಷ ಪಡಬೇಕು. ಎರಡು, ಅವನ ಒಳ್ಳೆಯದನ್ನು ಮಾಡಬೇಕು. ಈ ಎರಡು ಕಾರ್ಯಗಳನ್ನು ದೇವರು ಮನುಷ್ಯನ ಮುಂದೆ ಇಟ್ಟಿದ್ದಾರೆ. ನಾವು ಸಂತೋಷ ಪಡುವುದು ದೇವರ ಚಿತ್ತವಾಗಿದೆ. ದೇವರು ಹೇಳಿದರು, ನಿಮ್ಮ ಮುಂದೆ ಮರಣವನ್ನ ಹಾಗೂ ಜೀವವನ್ನ ಇಟ್ಟಿದ್ದೇನೆ, ಆಯ್ಕೆ ನಿಮ್ಮದು. ನಾವು ಜೀವವನ್ನ ಆಯ್ಕೆ ಮಾಡಿಕೊಳ್ಳಬೇಕು, ಅಥವಾ ದುಃಖವನ್ನ ಆಯ್ಕೆ ಮಾಡಿಕೊಳ್ಳುವುದಂಥದ್ದಲ್ಲ, ನಾವು ಸಂತೋಷವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಕೀರ್ತನೆ 118:24 ವಚನದಲ್ಲಿ ನಾವು ನೋಡುತ್ತಾದವೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆ ವಾಕ್ಯ ಹೇಳ್ತದೆ, ಈ ದಿನವು. ಕೆಲವರು ಹೇಳ್ತಾರೆ, ಈ ದಿನ ನಿಮಗೆ ಹೇಗಿರುತ್ತದೆ, ಈ ದಿನ ನಿಮಗೆ ಒಳ್ಳೆಯದಾಗಿರ್ತದೆ ಕೆಟ್ಟದಾಗಿರ್ತದ, ನಿಮ್ಮ ಭವಿಷ್ಯ. ನಾವು ಹೇಳ್ತೇವೆ, ದೇವ ಮಕ್ಕಳಿಗೆ ಕೆಟ್ಟ ದಿನಗಳಿಲ್ಲ, ದೇವ ಮಕ್ಕಳಿಗೆ ಎಲ್ಲ ಒಳ್ಳೆಯ ದಿನಗಳೇ. ಎಲ್ಲ ದಿನಗಳಲ್ಲಿ ದೇವ ಮಕ್ಕಳು ಸಂತೋಷ ಪಡಬಹುದಾಗಿದೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಆ ಉಂಟು ಮಾಡಲ್ಪಟ್ಟ ದಿನದಲ್ಲಿ ನಾವೇನು ಮಾಡಬೇಕಂತೆ, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹಾಗಾದ್ರೆ ಪ್ರತಿ ದಿವಸ ದೇವರು ನಮಗೆ ದಯಪಾಲಿಸುವ ದಿನಗಳು ಯಾಕೆಂದರೆ ಉಲ್ಲಾಸ ಪಡುವುದಕ್ಕಾಗಿ, ಸಂತೋಷ ಪಡುವುದಕ್ಕಾಗಿ. ಲೋಕದ ಸಂತೋಷ ಅಲ್ಲ, ದೈವಿಕವಾದ ಸಂತೋಷವನ್ನ ಅನುಭವಿಸುವುದಕ್ಕಾಗಿ. ಸಂತೋಷ ಅದು ನಾಳೆ ದಿನಕ್ಕಾಗಿ ಅಲ್ಲ, ಸಂತೋಷ ಈ ದಿನಕ್ಕಾಗಿ ಇಡಲ್ಪಟ್ಟಿದೆ. ಕೆಲವರು ಹೇಳ್ತಾರೆ, ಒಳ್ಳೆಯದು ಸಂಭವಿಸಲಿ ಆಗ ಸಂತೋಷ ಪಡೋಣ, ಒಳ್ಳೆಯದು ಸಂಭವಿಸಲಿ ಆಗ ಸಂತೋಷ ಪಡೋಣ. ನಾನು ಹೇಳ್ತೇನೆ, ನೀನು ಸಾಯೋವರೆಗೂ ಆ ವಿಧವಾದ ಒಳ್ಳೆಯದು ಸಂಭವಿಸೋದಿಲ್ಲ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರ್ತದೆ, ನಷ್ಟಗಳು ಬರ್ತದೆ, ಬಾಧೆಗಳು ಬರ್ತದೆ. ಏನೇ ಬಂದರೂ ಎಲ್ಲ ಸಮಯದಲ್ಲಿ ಮನುಷ್ಯನು ಸಂತೋಷ ಪಡುವುದೇ ಅವನ ಜೀವನದ ಮುಖ್ಯ ಒಂದು ಗುರಿಯಾಗಿರುತ್ತದೆ. ಸಂತೋಷ ಪಡುವುದಕ್ಕಾಗಿ ದೇವರು ಮಾನವನನ್ನ ಸೃಷ್ಟಿ ಮಾಡಿದ್ದಾರೆ. ಸೈಕಲ್ ಅಲ್ಲಿ ಓಡಿಸುವಾಗ ನಮಗೆ ಬೈಕ್ ಮೇಲೆ ಆಸೆ ಬರ್ತದೆ. ಬೈಕ್ ಇದ್ರೆ ನನಗೆ ಬಹಳ ಸಂತೋಷವಾಗ್ತದೆ. ಬೈಕ್ ಬರ್ತದೆ, ಬೈಕ್ ಆದ್ಮೇಲೆ ಕಾರ್ ಇದ್ರೆ ಸಂತೋಷವಾಗ್ತದೆ, ಕಾರ್ ಬಂದ್ಮೇಲೆ ಮದುವೆ ಆದ್ರೆ ಸಂತೋಷವಾಗ್ತದೆ, ಮದುವೆ ಆದ್ಮೇಲೆ ಮಕ್ಕಳಾದ್ರೆ ಸಂತೋಷವಾಗ್ತದೆ, ಮಕ್ಕಳಾದ ಮೇಲೆ ಒಂದು ಸ್ವಂತ ಮನೆ ಇದ್ರೆ ಸಂತೋಷವಾಗ್ತದೆ. ನೋಡ್ರಿ, ಮನುಷ್ಯನ ಆಸೆಗಳಿಗೆ ಒಂದೊಂದ ಆ ಬಾಲ್ಯದಿಂದ ಅವನ ಮರಣದವರೆಗೂ ಒಂದೊಂದು ಘಟ್ಟದಲ್ಲಿ ಅವನ ಜೀವನದಲ್ಲಿ ಸಂತೋಷವನ್ನ ಅನುಭವಿಸಲಿಕ್ಕೆ ದೇವರು ಅನೇಕ ಸಂಗತಿಗಳನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಕೀರ್ತನೆ 68:3 ವಾಕ್ಯ ಹೇಳ್ತದೆ, ನೀತಿವಂತರು ದೇವರ ಸನ್ನಿಧಾನದಲ್ಲಿ ಹರ್ಷಿಸುವರು, ಅವರು ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರು. ಯಾರು? ನೀತಿವಂತರು. ನೀತಿವಂತರು ಏನು ಮಾಡ್ತಾರೆ? ದುಃಖ ಪಡುವುದಿಲ್ಲ, ಅವರು ಯಾವಾಗಲೂ ಕೊರಗುತ್ತಾ ಇರೋದಿಲ್ಲ. ನೀತಿವಂತರು ದೇವರ ಸನ್ನಿಧಾನದಲ್ಲಿ ಹರ್ಷಿಸ್ತಾರೆ, ಎರಡನೇದಾಗಿ ಉಲ್ಲಾಸಿಸ್ತಾರೆ, ಮೂರನೇದಾಗಿ ಆನಂದ ಧ್ವನಿಯನ್ನ ಮಾಡುತ್ತಾರೆ. ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದು ನಾವು ದುಃಖದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ. ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದು ಆ ರಕ್ಷಣೆಯ ಸಂತೋಷವನ್ನ ಅನುಭವಿಸುವುದಕ್ಕಾಗಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದು ಆತನು ನಾವು ದುಃಖ ಪಡುವುದಕ್ಕಾಗಿ ಅಲ್ಲ, ನಮ್ಮ ಪಾಪಗಳನ್ನು ನೀಗಿಸಿ ನಾವು ಒಂದು ಪರಿಶುದ್ಧವಾದ ಜೀವನ, ಒಂದು ರಕ್ಷಣೆಯ ಜೀವನ, ಒಂದು ಸಂತೋಷದ ಜೀವನವನ್ನ ಅನುಭವಿಸುವುದಕ್ಕಾಗಿ. ಪ್ರಸಂಗಿ 7:14 ವಚನ ಹೇಳ್ತದೆ, ಸುಖದ ದಿನದಲ್ಲಿ ಸುಖದಿಂದಿರು. ಹೌದು, ನಮ್ಮ ಜೀವನದಲ್ಲಿ ಸುಖ ಬರುವಾಗ ನಾವು ಸಂತೋಷ ಪಡಬೇಕು. ಸುಖದ ದಿನದಲ್ಲಿ ಸುಖದಿಂದಿರು. ದುಃಖಿಸುವುದು ಅಥವಾ ಚಿಂತೆ ಮಾಡುವುದು ಪಾಪವಾಗಿದೆ. ಯಾಕೆಂದ್ರೆ ಮನುಷ್ಯನು ಚಿಂತೆ ಮಾಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟ
ಸೃಷ್ಟಿಸಲ್ಪಟ್ಟಿಲ್ಲ. ಮನುಷ್ಯನು ದುಃಖ ಪಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿಲ್ಲ. ಯಾವಾಗಲೂ ಗೋಳಾಟದಲ್ಲಿ ಇರುವುದಕ್ಕಾಗಿ ಮನುಷ್ಯನು ಸೃಷ್ಟಿಸಲ್ಪಟ್ಟಿಲ್ಲ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ, ಅಪೊಸ್ತಲ ಪೌಲನು ಸೆರೆಮನೆಯಲ್ಲಿ ಬರೆಯುತ್ತಾ ಇದ್ದಾನೆ. ಸೆರೆಮನೆಯಲ್ಲಿ ಇದ್ದಾಗಲೂ ಕೂಡ ಸಂತೋಷ ಪಡುವುದಕ್ಕೆ ಅನೇಕ ಕಾರ್ಯಗಳಿದ್ದವು. ಅವನು ಹೇಳುತ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಹೌದು ಪ್ರಿಯ ದೇವರ ಮಗುವೆ, ಒಂದು ಸಂತೋಷದ ಜೀವನಕ್ಕಾಗಿ ದೇವರು ಮಾನವನನ್ನ ಸೃಷ್ಟಿ ಮಾಡಿದ್ದಾರೆ. ಪ್ರಸಂಗಿ 3ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಮನುಷ್ಯರು ತಮ್ಮ ಜೀವಮಾನದಲ್ಲಿ ಉಲ್ಲಾಸವಾಗಿ ಸುಖ ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲ ಎಂಬುದಾಗಿ ನಾನು ಗ್ರಹಿಸಿದ್ದೇನೆ. ಅದೇ ಪ್ರಸಂಗಿ 11ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ನಿನ್ನ ಯೌವನ ಕಾಲದಲ್ಲಿ ಸಂತೋಷ ಪಡು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಮತ್ಯಾವುದಕ್ಕೂ ಬರುವುದಿಲ್ಲ. ಕಳ್ಳನು ಏನನ್ನ ಕದ್ದುಕೊಳ್ಳುತ್ತಾನೆ? ಸೈತಾನನಿಗೆ ಅಲ್ಲಿ ಕಳ್ಳನೆಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಸೈತಾನನು ಕಳ್ಳನಾಗಿದ್ದಾನೆ. ಆ ಕಳ್ಳನು ನಿನ್ನ ಜೀವನದಲ್ಲಿ ಬಂದು ನಿನ್ನ ಮನೆಯಲ್ಲಿರುವಂತ ಬಂಗಾರ ಕದ್ದುಕೊಳ್ಳೋದಿಲ್ಲ, ನಿನ್ನ ಮನೆಯಲ್ಲಿರುವಂತ ಹಣವನ್ನ ಕದ್ದುಕೊಳ್ಳೋದಿಲ್ಲ. ಸೈತಾನನು ಮೊದಲು ನಿನ್ನ ಜೀವನದಲ್ಲಿ ಕದ್ದುಕೊಳ್ಳುವಂಥದ್ದು ಏನಂತ ಹೇಳಿದ್ರೆ ಸಂತೋಷವನ್ನ. ಬೆಳಿಗ್ಗೆನೆ ಬರ್ತಾನೆ, ನೀ ಇನ್ನೂ ಪ್ರಾರ್ಥನೆ ಮಾಡಿರೋದಿಲ್ಲ, ಮನೆಯಲ್ಲಿ ಒಂದು ಕನ್ಫ್ಯೂಷನ್ ಅನ್ನ, ಒಂದು ಗಲಿಬಿಲಿಯನ್ನು ಏರ್ಪಡಿಸಿ ಕುಟುಂಬದೊಳಗೆ ಗೊಂದಲವನ್ನು ಏರ್ಪಡಿಸಿ ಹೋಗ್ಬಿಡ್ತಾನೆ. ನೀವು ಕುಟುಂಬದಲ್ಲಿ ಹೊಡೆದಾಟ ಜಗಳ, ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡ್ತಾ ಇದ್ರೆ ಆ ಕುಟುಂಬದ ಸಂತೋಷ ಆ ದಿನಕ್ಕೆ ಅಷ್ಟೇ, ಅಲ್ಲಿಗೆ ಆ ಕುಟುಂಬದ ಸಂತೋಷ ಹೋಗಿಬಿಡುತ್ತದೆ. ಆದ್ರಿಂದ ಪ್ರಿಯ ದೇವ ಮಗುವೆ, ಕಳ್ಳನು ಸಂತೋಷವನ್ನ ಕದ್ದುಕೊಳ್ಳುವುದಕ್ಕೆ ಬರುವಾಗ ನೀವು ನಿಮ್ಮ ಸಂತೋಷವನ್ನ ಕಳ್ಳನು ಕದ್ದುಕೊಂಡು ಹೋಗುವುದಕ್ಕೆ ನೀವು ಬಿಡಬಾರದು. ನೋಡ್ರಿ, ಯೋಬನ ಜೀವನದಲ್ಲಿ ಸಂತೋಷವಾಗಿದ್ದನು. ಅವನ ಜೀವನದಲ್ಲಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿತ್ತು. ದೇವರ ವಾಕ್ಯ ಹೇಳ್ತದೆ, ಮೊಟ್ಟ ಮೊದಲು ಅವನ ಎಲ್ಲಾ ಕಾರ್ಯಗಳನ್ನು ನಾಶಪಡಿಸಿ ಸಂತೋಷವಾದಿದ್ದಂಥ ಕುಟುಂಬದಲ್ಲಿ ಸೈತಾನನು ಸಂತೋಷವನ್ನ ಕದ್ದುಕೊಂಡು ಅವನ ಜೀವನದಲ್ಲಿ ದುಃಖವನ್ನ ಕೊಟ್ಟರು. ಪ್ರಿಯ ದೇವ ಮಗುವೆ, ನಾವು ನಮ್ಮ ಜೀವನದಲ್ಲಿ ಸೈತಾನನ್ನು ನಮ್ಮ ಸಂತೋಷವನ್ನ ಕದ್ದುಕೊಳ್ಳುವುದಕ್ಕೆ ನಾವು ಸ್ಥಳವನ್ನ ಕೊಡಬಾರದು. ನೋಡ್ರಿ, ನಮಗೆ ಒಂದೇ ಒಂದು ಜೀವಿತವನ್ನ ದೇವರು ಕೊಟ್ಟಿದ್ದಾರೆ. ಈ ಒಂದೇ ಒಂದು ಜೀವಿತ, ಒಂದು ಸಾರಿ ಸಾಯೋದು, ಆಮೇಲೆ ನ್ಯಾಯ ತೀರ್ಪು. ತಿರುಗಿ ನಾವು ಈ ಲೋಕದಲ್ಲಿ ನಾವು ಹುಟ್ಟುವುದಿಲ್ಲ, ತಿರುಗಿ ಪುನರ್ಜನ್ಮವನ್ನ ನಾವು ತಾಳುವುದಿಲ್ಲ. ಇರುವ ಒಂದೇ ಒಂದು ಜೀವನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಸಂತೋಷ ಪಡಬೇಕು. ನಾವು ಯಾವ ಸಂದರ್ಭದಲ್ಲಿ ಸಂತೋಷ ಪಡಬೇಕು? ಕೆಲವರಿಗೆ ಹಬ್ಬದ ಸಂದರ್ಭದಲ್ಲಿ ಸಂತೋಷ, ಕೆಲವರಿಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಂತೋಷ, ಕೆಲವರಿಗೆ ಬಿರಿಯಾನಿ ನೋಡಿದ್ರೆ ಸಂತೋಷ, ಕೆಲವರಿಗೆ ಹೊಸ ಬಟ್ಟೆ ಧರಿಸಿದ್ರೆ ಸಂತೋಷ, ಕೆಲವರ ಮಕ್ಕಳ ಜೀವನದಲ್ಲಿ ಮದುವೆ ಕಾರ್ಯಗಳು ಸಂಭವಿಸುವಾಗ ಕುಟುಂಬದಲ್ಲಿ ಸಂತೋಷ, ಕೆಲವರಿಗೆ ಒಳ್ಳೆ ಕೆಲಸ ಸಿಕ್ಕರೆ ಸಂತೋಷ. ಅದು ಮಾತ್ರವಲ್ಲ, ಅನೇಕ ಸಾರಿ ಸಹೋದರಿಯವರೇ, ಇವತ್ತೇನು ಬಹಳ ಸಂತೋಷವಾಗಿದ್ದೀರಾ? ಇಲ್ಲ ಪಾಸ್ಟರ್, ಇವತ್ತು ನನ್ನ ಗಂಡ ನನಗೆ ಸೀರೆ ಕೊಡಿಸಿದ್ದಾನೆ, ಆದ್ದರಿಂದ ನಾನು ಸಂತೋಷವಾಗಿದ್ದೇನೆ. ನೋಡ್ರಿ, ಸಂತೋಷ ಪಡುವುದಕ್ಕೆ ಅನೇಕ ಕಾರ್ಯಗಳಿದೆ. ಅನೇಕರು ಹಲವು ಸನ್ನಿವೇಶಗಳಲ್ಲಿ ಅವರು ಸಂತೋಷ ಪಡುತ್ತಾರೆ. ಅಪೊಸ್ತಲ ಪೌಲನು ಫಿಲಿಪ್ಪಿಯ ಪತ್ರಿಕೆ ಬರೆಯುವಾಗ ಅವನ ಮುಖ್ಯವಾದಂತ ಪದ ಸಂತೋಷ. ಅಪ್ಪ ಪತ್ರಿಕೆಯಲ್ಲಿ ನೋಡುವಾಗ ಅನೇಕ ತಿರುಗಿ ಆ ಸಂತೋಷ ಎಂಬ ಪದವನ್ನ ನಾವು ಕಾಣಬಹುದಾಗಿದೆ. 1ನೇ ಅಧ್ಯಾಯ 3-4ನೇ ವಾಕ್ಯ ಹೇಳ್ತದೆ. ಫಿಲಿಪ್ಪಿಯ ಬರೆದ ಪತ್ರಿಕೆ 1:3-4 ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಎಲ್ಲಾ ಸಂದರ್ಭದಲ್ಲಿ ನಿಮಗೋಸ್ಕರವಾಗಿ ಪ್ರಾರ್ಥಿಸುವಾಗ ಬೇಡುವಾಗ ನಾನು ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ತಿರುಗಿ ಅದೇ ಫಿಲಿಪ್ಪ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಸೇವೆಯಲ್ಲಿ ನಾನು ಪಾನ ದ್ರವ್ಯವಾದರೂ ನನಗೆ ಸಂತೋಷ. ತಿರುಗಿ ಫಿಲಿಪ್ಪ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ, ನಾನು ಕಡೆ ಮಾತು ನಿಮಗೆ ಏನು ಹೇಳ್ತೇನೆ ಅಂದ್ರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ತಿರುಗಿ 4ನೇ ಅಧ್ಯಾಯ ಫಿಲಿಪ್ಪ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ಹೌದು ಪ್ರಿಯ ದೇವ ಮಗುವೆ, ನಾವು ಎಲ್ಲಾ ಸಮಯದಲ್ಲಿ ಸಂತೋಷ ಪಡಬೇಕು. ಸಂತೋಷ ನಮ್ಮ ಸನ್ನಿವೇಶದ ಮೇಲೆ ಇರಬಾರದು. ಸಮಯ ಯಾರಿಗಾಗಿ ಕೂಡ ಕಾಯುವುದಿಲ್ಲ. ಆದ್ರಿಂದ ನೀನು ಸಮಯಕ್ಕಾಗಿ ಕಾಯಬೇಡ, ಇರುವ ಸಮಯದಲ್ಲಿ ಸಂತೋಷ ಪಡು. ಇನ್ನೊಂದು ಆವರ್ತಿ ಹೇಳ್ತಾನೆ, ಸಂತೋಷದ ಸಮಯಕ್ಕಾಗಿ ಕಾಯಬೇಡ, ಇರುವ ಸಮಯದಲ್ಲಿ ನೀನು ಸಂತೋಷ ಪಡು.
ಹಾಗಾದ್ರೆ ದೇವ ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ಸಂತೋಷ ಪಡಬೇಕು? ಮೊದಲನೇದಾಗಿ ದೇವ ಮಕ್ಕಳು ಸಂತೋಷ ಪಡಬೇಕಾದಂತ ಮೊದಲ ಸಂಗತಿ ಯಾವುದಂತ ಹೇಳಿದ್ರೆ, ಜನರು ನಿನ್ನನ್ನು ದೂಷಿಸುವಾಗ ಅಥವಾ ಜನರು ನಿನ್ನ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳುವಾಗ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10-12 ವಚನಗಳನ್ನು ನೀವು ನೋಡುವುದಾದ್ರೆ, ಜನರು ನಿಮ್ಮ ಮೇಲೆ ಸುಳ್ಳು ಸುಳ್ಳು ಸಾಕ್ಷಿಯನ್ನ ಹೊರಿಸಿದರೆ ನೀವು ಸಂತೋಷ ಪಡ್ರಿ, ಯಾಕೆಂದ್ರೆ ಪರಲೋಕ ರಾಜ್ಯದಲ್ಲಿ ನಿಮಗೆ ಪ್ರತಿಫಲ ಇದೆ. ಪ್ರಿಯ ದೇವ ಮಗುವೆ, ನಾವು ಜನರು ನಮ್ಮ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳುವಾಗ ನಾವು ಸಂತೋಷ ಪಡಬೇಕು. ಹಾಗಾದರೆ ಜನರು ನಿಮ್ಮನ್ನ ಸುಳ್ಳು ಸಾಕ್ಷಿ ಹೊರಿಸುವಾಗ ಅಪೊಸ್ತಲ ಪೌಲನನ್ನ, ಸೀಲನನ್ನ ಯಾವುದೇ ಒಂದು ತಪ್ಪು ಮಾಡದೆ ಅವರನ್ನ ಸೆರೆಮನೆಗೆ ಹಾಕುತ್ತಾ ಇದ್ದಾರೆ. ಸೆರೆಮನೆಗೆ ಹಾಕಲ್ಪಟ್ಟ ಅನುಭವದಲ್ಲಿ ಕೂಡ ಅವರು ಗುಣಗುಟ್ಟಲಿಲ್ಲ, ಸಂತೋಷದಿಂದ ಅವರ ಹಾಡನ್ನ ಹಾಡಿದರು. ಒಂದು ವೇಳೆ ನಾವು ಹಾಡುವಂತ ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಒಂದು ವೇಳೆ ಆ ಹಾಡು ಅವರು ಹಾಡಿರ್ತಾರೆ, ಅಯ್ಯೋ ನಾನು ಕಣ್ಣೀರಿನಲ್ಲಿಂದ ಬಂದೇನೋ, ಆ ರೀತಿ ಹಾಡು ಹಾಡಿರೋದಿಲ್ಲ. ಬಹಳ ಒಂದು ಒಳ್ಳೆಯ ಹಾಡನ್ನ ಹಾಡಿರ್ತಾರೆ. ಕಾರಣ ಅವರ ಪರಿಸ್ಥಿತಿಯನ್ನು ನೋಡಲಿಲ್ಲ. ಅವ್ರನ್ನ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳಿ ಜೈಲಿಗೆ ಹಾಕಿದಾಗ ಅದನ್ನು ಸಂತೋಷ ಪಟ್ಟು ಅವರು ಕರ್ತನನ್ನ ಸ್ತುತಿಸಿದರು. ಎರಡನೇದಾಗಿ ನಾವು ಯಾವಾಗ ಸಂತೋಷ ಪಡಬೇಕು? ಏನು ಇಲ್ಲದಿರುವ ಅನುಭವದಲ್ಲಿ. ಹಬಕ್ಕೂಕ ಪ್ರವಾದಿಯು ದೇವರ ಬಳಿಯಲ್ಲಿ ಅನೇಕ ಪ್ರಶ್ನೆ ಕೇಳುತ್ತಾ ಇದ್ದಾನೆ. ಯಾಕೆ ನೀತಿವಂತರಿಗೆ ಹೀಗೆ ಸಂಭವಿಸ್ತಾ ಇದೆ? ನಾವು ನಿನ್ನ ನಂಬಿದ್ದೇವೆಲ್ಲ, ಈ ಜನಕ್ಕೆ ಯಾಕೆ ಹೀಗೆ ಸಂಭವಿಸ್ತಾ ಇದೆ? ಅನೇಕ ಕಾರ್ಯಗಳನ್ನು ಹೇಳಿ ಕೊನೆಯದಾಗಿ 3ನೇ ಅಧ್ಯಾಯ 17-18 ಹೇಳ್ತಾ ಇದ್ದಾನೆ, ಏನೇ ನಡೆಯಲಿ, ದ್ರಾಕ್ಷಾಲತೆ ಹಣ್ಣುಗಳನ್ನು ಕೊಡದೇ ಇದ್ದರು, ಆ ಫಲಗಳು ಬಿಡದೇ ಇದ್ದರು, ಆ ಹೊಲಗದ್ದೆಗಳು ಬೆಳೆ ಕೊಡದೇ ಇದ್ದರು, ಏನೇ ಸಂಭವಿಸಿದರೋ ನಾನು ಮಾತ್ರ ಕರ್ತನಲ್ಲಿ ಉಲ್ಲಾಸ ಪಡುತ್ತೇನೆ, ನನ್ನ ದೇವರಲ್ಲಿ ನಾನು ಸಂತೋಷಿಸ್ತೇನೆ ಎಂಬುದಾಗಿ ಅಲ್ಲಿ ಹಬಕ್ಕೂಕನು ಹೇಳುತ್ತಾ ಇದ್ದಾನೆ. ಹೌದು ಪ್ರಿಯ ದೇವ ಮಗುವೆ, ಏನು ಇಲ್ಲದಿರುವಾಗ ನಾವು ಸಂತೋಷ ಪಡಬೇಕು. ಮೂರನೇದಾಗಿ ದಾವೀದನು ಹೇಳ್ತಾನೆ, ಕೀರ್ತನೆ 122 1ನೇ ವಾಕ್ಯ, ನನ್ನನ್ನ ದೇವರ ಆಲಯಕ್ಕೆ ಕರೆದಾಗ ನನಗೆ ಸಂತೋಷವಾಯಿತು. ನೋಡ್ರಿ, ಅವನಿಗೆ ಪಾರ್ಟಿಗೆ ಕರೆದಾಗ ಸಂತೋಷವಾಗಲಿಲ್ಲ. ಕೆಲವರಿಗೆ ಪಾರ್ಟಿಗೆ ಕರೆದ್ರೆ ಸಂತೋಷವಾಗ್ತದೆ, ಚರ್ಚಿಗೆ ಕರೆದ್ರೆ ಅವರ ಮುಖ ಇಂಗತಿಂದ ಬೇರೆ ವಿಧವಾಗಿರುತ್ತದೆ. ಆದರೆ ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ನನ್ನನ್ನ ಆಲಯಕ್ಕೆ ಕರೆದಾಗ ನನಗೆ ಬಹಳ ಸಂತೋಷ ಉಂಟಾಯಿತು. ಅದಕ್ಕೆ ಅದೇ ಕೀರ್ತನೆಗಾರನ ಹೇಳ್ತಾನೆ, ಕೀರ್ತನೆ 16-11ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆ ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಹೌದು, ದೇವರೊಂದಿಗೆ ಕಳೆಯುವ, ಆಲಯದಲ್ಲಿ ಕಳೆಯುವಾಗ ಆ ಸಮಯವು ನಮಗೆ ಸಂತೋಷವನ್ನ ತರುತ್ತದೆ. ಇವತ್ತು ಅನೇಕ ಜನರು ನಮ್ಮ ಸಭೆಯಲ್ಲಿ ಹೊಸ ಜನರು ಬರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ನಾವು ಆರಾಧನೆ ಮುಗಿಸಿಕೊಂಡು ಮನೆಗೆ ಹೋಗುವಾಗ ನಮ್ಮ ಮುಖ ಸಂತೋಷವಾಗಿಲ್ಲ. ಅವ್ರು ನೆನೆಸ್ತಾರೆ, ಇವರು ಚರ್ಚಿಗೆ ಹೋದ ಬಂದ ಮೇಲೆ ಇನ್ನೂ ಮುಖ ಬಾಡಿ ಹೋಗಿದೆ, ಆದ್ರಿಂದ ಅನೇಕ ಜನರು ಚರ್ಚಿಗೆ ಬರ್ತಾ ಇಲ್ಲ. ಜನರು ನಮ್ಮ ಮುಖ ನೋಡಬೇಕು. ನಾವು ಆರಾಧನೆ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಜನರು ನಮ್ಮ ಮುಖವನ್ನು ನೋಡುವಾಗ, ಇವರಲ್ಲಿ ಏನೋ ಒಂದು ಸಂತೋಷ ಇದೆ, ನಾವು ಹೋಗಿ ನೋಡೋಣ, ಚರ್ಚಲ್ಲಿ ಏನೋ ಹೋದ್ರೆ ಒಂದು ಸಂತೋಷ ಸಿಗುತ್ತೆ ಅಂಥೇಳಿ ಜನರು ನಮ್ಮ ಸಂತೋಷವನ್ನು ನೋಡಿ ಅವರ ಆಲಯಕ್ಕೆ ಬಂದು ಕರ್ತನನ್ನ ಆರಾಧಿಸಬೇಕು. ಆದ್ರಿಂದ ಪ್ರಿಯ ದೇವ ಜನರೇ, ಅದಕ್ಕೆ ಯಾಕೋಬ 5:13 ಹೇಳ್ತದೆ, ಆ ಸಂತೋಷ ಪಡುವವನಿದ್ದಾನೋ ಅವನ ಕೀರ್ತನೆಯನ್ನ ಹಾಡಲಿ. ಆದ್ರಿಂದ ಸಂತೋಷ ಹುಡುಕಿಕೊಂಡು ನೀನು ಅಲ್ಲಿ ಇಲ್ಲಿ ಹೋಗಬೇಕಾದಂತ ಅವಶ್ಯಕತೆ ಇಲ್ಲ. ದೇವರ ಮಂದಿರದಲ್ಲಿ ಸಂತೋಷ ಇದೆ. ಹಾಗಾದ್ರೆ ಜನರು ನಿನ್ನ ವಿರುದ್ಧವಾಗಿ ಸುಳ್ಳು ಸಾಕ್ಷ್ಯ ಹೇಳುವಾಗ ಸಂತೋಷ ಪಡು. ಏನು ಇಲ್ಲದ ಅವಸ್ಥೆಯಲ್ಲಿ ಇರುವಾಗ ಸಂತೋಷ ಪಡು. ಜನರು ದೇವರ ಮಂದಿರಕ್ಕೆ ಹೋಗುವಾಗ, ದೇವರ ಆಲಯಕ್ಕೆ ಹೋಗುವಾಗ ಸಂತೋಷ ಪಡು. 4ನೇದಾಗಿ ಸನ್ನಿವೇಶ ವಿಭಿನ್ನವಾಗಿರುವಾಗ ಸಂತೋಷ ಪಡು. ಉದಾಹರಣೆ ಈಗಾಗಲೇ ನಾನು ಹೇಳಿದ್ದೇನೆ, ಪೌಲ ಸೀಲರ ಕುರಿತಾಗಿ ಕೈಗಳು ಕಟ್ಟಲ್ಪಟ್ಟಿದೆ, ಮೈಯೆಲ್ಲ ರಕ್ತ, ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾರೆ, ಅವರ ಕೈ ಕಾಲುಗಳು ಕಟ್ಟಲ್ಪಟ್ಟಂತ ಅನುಭವ, ಅವರ ದೇಹ ಅಲುಗಾಡದ ಸ್ಥಿತಿಯಲ್ಲಿ ಇದೆ. ಅವರು ಮಧ್ಯರಾತ್ರಿ ಸ್ತುತಿಪಥಗಳನ್ನ ಹಾಡುತ್ತಾ ಇದ್ದರು. ಕಾರಣ ಏನು ಗೊತ್ತಾ? ಅವರು ಸನ್ನಿವೇಶ ವಿಭಿನ್ನವಾಗಿರುವಾಗ ಹೇಗೆ ಸಂತೋಷ ಪಡಬೇಕೆಂಬುದಾಗಿ ಅವರಿಗೆ ಗೊತ್ತಿತ್ತು. ಹಾಗಾದ್ರೆ ನಾವು ಸಂತೋಷ ಪಟ್ಟರೆ ದೇವರು ಏನು ಮಾಡ್ತಾರೆ? ನಾವು ಸಂತೋಷ ಪಟ್ಟರೆ ದೇವರು ಏನು ಮಾಡುತ್ತಾರೆ?
ಮೊದಲನೇದಾಗಿ ಯೋವೇಲನ ಗ್ರಂಥ 2ನೇ ಅಧ್ಯಾಯ 21ನೇ ವಾಕ್ಯ. ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಮೊದಲನೇದಾಗಿ ನೀನು ಸಂತೋಷ ಪಟ್ಟರೆ ನೀನು ಅದ್ಭುತಗಳನ್ನು ಕಾಣುವಿ. ಹೌದು, ದೇವರ ವಚನ ಹೇಳ್ತದೆ, ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಇಲ್ಲಿ ಗಮನಿಸಿ, ಮಹತ್ ಕಾರ್ಯ ಮಾಡಿದ ತರುವಾಯ ಸಂತೋಷ ಹರ್ಷಿಸರೆಂಬುದಾಗಿ ಹೇಳ್ತಾ ಇಲ್ಲ. ಹರ್ಷಿಸ್ರಿ, ಮಹತ್ ಕಾರ್ಯ ಸಂಭವಿಸ್ತದೆ. ಅನೇಕರು ಅದ್ಭುತಗಳ ನಡೀಲಿ, ಆಮೇಲೆ ಹರ್ಷಿಸ್ತೇನೆ, ಆಮೇಲೆ ಸಂತೋಷ ಪಡ್ತಾನೆ. ದೇವರು ಹೇಳ್ತಾ ಇದ್ದಾರೆ, ನೀನು ಸಂತೋಷ ಪಡು, ಅದ್ಭುತ ನಡೀತದೆ. ನೀನು ಸಂತೋಷ ಪಡು, ಅದ್ಭುತ ಕಾರ್ಯಗಳು ಜರುಗ್ತದೆ. ಆದ್ದರಿಂದ ನೀನು ಸಂತೋಷ ಪಡುವಾಗ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಎರಡನೇದಾಗಿ, ನೀನು ಸಂತೋಷ ಪಡುವಾಗ ದೇವರು ಏನು ಮಾಡ್ತಾರೆ? ನೀನು ಸಂತೋಷ ಪಡುವಾಗ ದೇವರು ನಿನ್ನ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ವಾಕ್ಯ ಹೇಳ್ತದೆ, ಕೀರ್ತನೆ 37 4ನೇ ವಚನ. ಕೀರ್ತನೆ 37 4ನೇ ವಚನ. ಆಗ ಕರ್ತನಲ್ಲಿ ಸಂತೋಷಿಸುವಿ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಗಮನಿಸಿ, ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಕರ್ತನಲ್ಲಿ ಸಂತೋಷ ಪಡುವಾಗ ದೇವರು ಏನ್ ಮಾಡ್ತಾರಂತೆ? ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕಾ? ನಿಮ್ಮ ಬಯಕೆಗಳು ಈಡೇರಬೇಕಾ? ದೇವರ ವಾಕ್ಯದ ಅನುಸಾರ ನೀವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಕರ್ತನಲ್ಲಿ ಸಂತೋಷಿಸು, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಎಲ್ಲ ಸಮಯಗಳಲ್ಲಿ ನಾವು ದೈವ ಸಮ್ಮುಖದಲ್ಲಿ ಹರ್ಷಿಸುವಾಗ, ಸಂತೋಷ ಪಡುವಾಗ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ನೆಹೆಮೀಯ 8ನೇ ಅಧ್ಯಾಯ 10ನೇ ವಾಕ್ಯ. ನೆಹೆಮೀಯ ಗ್ರಂಥ 8ನೇ ಅಧ್ಯಾಯ 10ನೇ ವಾಕ್ಯ. ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಕರ್ತನ ಬಲವೇ ನಮಗೆ ಸಂತೋಷ. ಹೌದು, ಕರ್ತನ ಬಲವೇ ನಮಗೆ ಸಂತೋಷ. ಆತ್ಮನ ಫಲ ಕುರಿತಾಗಿ ನಾವು ನೋಡುವಾಗ 9 ಕಾರ್ಯಗಳು ಹೇಳಲ್ಪಟ್ಟಿದೆ. ಆತ್ಮನ ಫಲಗಳು ಯಾವ್ಯಾವುದೆಂಬುದಾಗಿ. ಆ 9 ಕಾರ್ಯಗಳಲ್ಲಿ ಒಂದು ಸಂತೋಷ. ಸಂತೋಷ ಎನ್ನುವಂಥದ್ದು ಆತ್ಮನ ಫಲಗಳಲ್ಲಿ ಒಂದಾಗಿದೆ. ಅದಕ್ಕೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 28ನೇ ವಾಕ್ಯ ಹೇಳ್ತದೆ, ನಿನ್ನ ಸಮ್ಮುಖದಲ್ಲಿ ನನಗೆ ಆನಂದ ಭರಿತನಾಗಿ ಮಾಡುವಿ. ಪ್ರಿಯ ದೇವ ಮಗುವೆ, ನೀ ನಿಜವಾದ ದೇವ ಮಗುವಾದರೆ ಯಾವುದೇ ವೇದನೆಯಾಗಲಿ, ಯಾವುದೇ ಉಪದ್ರವವಾಗಲಿ, ಯಾವುದೇ ಬಲಹೀನತೆಯಾಗಲಿ, ಯಾವುದೇ ಕಠಿಣ ಪರಿಸ್ಥಿತಿಯಾಗಲಿ, ಇವು ಯಾವುದು ನಿಜವಾದ ಸಂತೋಷವನ್ನು ನಿನ್ನಿಂದ ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನೀನು ಸಂತೋಷ ಪಟ್ಟರೆ ದೇವರು ಅದ್ಭುತವನ್ನು ಮಾಡುತ್ತಾನೆ. ನೀನು ಸಂತೋಷ ಪಟ್ಟರೆ ದೇವರು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ನೀನು ಸಂತೋಷ ಪಡುವಾಗ ದೇವರು ನಿನ್ನ ಜೀವನದಲ್ಲಿ ಇನ್ನೂ ಉನ್ನತವಾದ ಅನುಭವಕ್ಕೆ ದೇವರು ನಿನ್ನನ್ನು ಕೊಂಡೊಯ್ಯುತ್ತಾರೆ. ಈ ಸಂತೋಷ ಬರುವುದಕ್ಕೆ ಮುಖ್ಯವಾದ ಸಂಗತಿ, ನೀವು ದೇವರ ವಾಕ್ಯವನ್ನು ಓದಿರಿ, ದೇವರ ವಚನವನ್ನು ಧ್ಯಾನಿಸಿರಿ. ಈ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಜೀವಿತದಲ್ಲಿ ಸಂತೋಷ ತಾನಾಗಿಯೇ ಬರುವಂಥದ್ದಾಗಿದೆ. ಹೌದು ಪ್ರಿಯ ದೇವ ಮಗುವೆ, ಒಂದೇ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ. ದೈವಿಕವಾದ ಸಂತೋಷ.
ಇವತ್ತು ನೀವು ಸಂತೋಷವನ್ನು ನಿಮ್ಮ ವಿರೋಧಿಯಾದಂಥ ಸೈತಾನನು ಕದ್ದುಕೊಂಡು ಹೋಗಿದ್ದಾನ, ಅಥವಾ ನೀ ಸಂತೋಷವನ್ನು ಅನುಭವಿಸುತ್ತಾ ಇದೆಯಾ? ನೀನು ರಕ್ಷಿಸಲ್ಪಟ್ಟಾಗ ಅನುಭವಿಸಿದ ಆ ಸಂತೋಷವನ್ನು ಈಗಲೂ ಅನುಭವಿಸುತ್ತಾ ಇದೆಯಾ? ನಾವು ರಕ್ಷಿಸಲ್ಪಡುವಾಗ ಒಂದು ಮಹಾ ಸಂತೋಷ ಉಂಟಾಗುತ್ತೆ. ಪವಿತ್ರಾತ್ಮನ ಅಭಿಷೇಕ ಪಡೆಯುವಾಗ ಒಂದು ಸಂತೋಷ ಉಂಟಾಗುತ್ತೆ. ಕರ್ತನಲ್ಲಿ ನೆಲೆಗೊಂಡಿರುವಾಗ ಒಂದು ಸಂತೋಷ ಉಂಟಾಗ್ತದೆ. ಪ್ರಿಯ ದೇವ ಮಕ್ಕಳೇ, ಇದನ್ನು ನೋಡುವಂಥ ಪ್ರಿಯ ವೀಕ್ಷಕರೇ, ಕರ್ತನಲ್ಲಿ ಸಂತೋಷ ಪಡ್ರಿ. ಅಪೊಸ್ತಲ ಪೌಲನು ಹೇಳಿದ ಹಾಗೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಈ ಸಂತೋಷವನ್ನು ಬಿಟ್ಟು ಬಿಡಬೇಡ್ರಿ. ಯಾವ ಸಂದರ್ಭದಲ್ಲಿ ನಾವು ಸಂತೋಷ ಪಡಬೇಕು? ಜನರು ನಿಮಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳುವಾಗ, ಏನು ಇಲ್ಲದ ಅನುಭವದಲ್ಲಿ ನೀವು ಸಂತೋಷ ಪಡ್ರಿ. ಜನರು ನಿಮ್ಮನ್ನು ಆಲಯಕ್ಕೆ ಕರೆಯುವಾಗ ನೀವು ಸಂತೋಷವನ್ನು ಪಡ್ರಿ. ಸನ್ನಿವೇಶಗಳು ವಿಭಿನ್ನವಾಗಿರುವಾಗ ಸಂತೋಷ ಪಡಿರಿ. ನೀವು ಸಂತೋಷ ಪಟ್ಟರೆ ದೇವರೇನು ಮಾಡ್ತಾರೆ? ಸಂತೋಷ ಪಟ್ಟರೆ ದೇವರ ಅದ್ಭುತಗಳನ್ನು ಕಾಣುವಿರಿ. ನಿಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುವೆನು. ಅದು ಮಾತ್ರವಲ್ಲ, ಸಂತೋಷ ಪಟ್ಟರೆ ಕರ್ತನು ನಿನ್ನನ್ನು ಉನ್ನತವಾದ ಸ್ಥಾನದಲ್ಲಿ ನಡೆಸುತ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಮನುಷ್ಯನ ಜೀವನದಲ್ಲಿ ನೀನು ಕೊಡುವಂಥ ಸಂತೋಷಕ್ಕಾಗಿ ಸ್ತೋತ್ರಪ್ಪ. ನಿನ್ನನ್ನು ಅರಿತುಕೊಳ್ಳುವಾಗ, ನಿನ್ನನ್ನು ನಂಬುವಾಗ ನೀನು ಕೊಡುವ ಸಂತೋಷಕ್ಕಾಗಿ ಸ್ತೋತ್ರ. ದೇವರೇ, ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರಿಯ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಜೀವನದಲ್ಲಿ ನಷ್ಟಪಟ್ಟಂಥ ಸಂತೋಷ, ಸೈತಾನನು ಕದ್ದುಕೊಂಡಂಥ ಸಂತೋಷ ನೀವು ಈ ಕ್ಷಣವೇ ತಿರುಗಿ ಕೊಡ್ರಿ ಸ್ವಾಮಿ. ನಿನ್ನ ಜನರು ನಿನ್ನ ಸಂತೋಷ ಅನುಭವಿಸಲಿ ಸ್ವಾಮಿ. ದೇವರೇ, ನೀನು ಕೊಡುವಂಥ ಆ ಪರಿಪೂರ್ಣವಾದ ಸಂತೋಷ ನಿನ್ನ ಜನರು ಅನುಭವಿಸಲಿ. ನಿನ್ನ ಜನರು ಸಂತೋಷ ಪಡುವಾಗ ಅವರ ಜೀವನದಲ್ಲಿ ಅದ್ಭುತವನ್ನು ಮಾಡಪ್ಪ. ನಿನ್ನ ಜನರು ಸಂತೋಷ ಪಡುವಾಗ ಅವರ ಜೀವನದಲ್ಲಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು ಸ್ವಾಮಿ. ನಾವು ಸನ್ನಿವೇಶಕ್ಕನುಸಾರವಾಗಿ ಸಂತೋಷ ಪಡದೆ, ಪರಿಸ್ಥಿತಿಗಳನ್ನು ನೋಡಿ ಸಂತೋಷ ಪಡದೆ, ಎಲ್ಲ ಸಮಯಗಳಲ್ಲಿ ಸಂತೋಷ ಪಡುವಂತೆ ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ದೇವರೇ ಸ್ತೋತ್ರ. ನೀವು ಕೊಟ್ಟಂಥ ಸಂತೋಷವನ್ನು ನಮ್ಮಿಂದ ಯಾರೂ ತೆಗೆದು ಹಾಕಬಾರ್ದು ಸ್ವಾಮಿ. ಇಹಲೋಕದಲ್ಲಿ ಯಾರು ಕೊಡಲಿಕ್ಕಾಗದ, ತೆಗೆದು ಹಾಕಲಿಕ್ಕಾಗದ ಸಂತೋಷವನ್ನು ನಮಗೆ ಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.